ರೆಡಿ ಆಯ್ತಾ? ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಮಾತಾಡೋದು. ಸೊ ಬಹುತೇಕ ನಿಮ್ಗೆ ಗೊತ್ತೇ ಇರುತ್ತೆ, ಕಳೆದ ಒಂದು ತಿಂಗಳ ಹಿಂದೆ ಧಾರವಾಡದಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಹೆಚ್ಚಿನ ಅಂಶ ಉದ್ಯೋಗಾಂಕ್ಷಿಗಳಿಗೆ, ಅಂದ್ರೆ ಯಾರು IAS ಇನ್ಸ್ಟಿಟ್ಯೂಟ್ ಇರ್ಬೋದು, PSI ಮತ್ತೆ KAS ಇತರ ಯಾವುದೋ ಒಂದು ನಾವು ಪ್ರಿಪೇರ್ ಮಾಡ್ಕೊಂಡು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕು ಅಂತ ನೀವು ಕಷ್ಟಪಟ್ಟು ಏನು ಒಂದು ಎಜುಕೇಶನ್ ಮಾಡ್ತಿದ್ರೆ, ಸ್ಟಡೀಸ್ ಮಾಡ್ತಾ ಇದ್ದೀರಾ, ಅದ್ರ ವಿಚಾರವಾಗಿ ನಾವಿಂದು ಸಹಿ ಸಂಗ್ರಹ ಅಭಿಯಾನ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಉದ್ಯೋಗಾಂಕ್ಷಿಗಳ ಸಹಿ ಸಂಗ್ರಹಣೆ ಅಭಿಯಾನ. ಇದರ ವತಿಯಿಂದ ನಿಮ್ಗೆ ಆಗುವಂತ ಅನುಕೂಲ ಏನಂತ ಹೇಳಿದ್ರೆ, ಬಹುತೇಕ ಈಗ 3 ಲಕ್ಷಕ್ಕೂ ಅಧಿಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅದನ್ನ ಶೀಘ್ರವಾಗಿ, ಅತಿ ಸುಲಭವಾಗಿ, ಅಂದ್ರೆ ಯಾವುದೇ ಒಂದು ಕೆಟ್ಟ ಒಂದು ವ್ಯವಸ್ಥೆಗೆ ಹಾಳು ಮಾಡದೆ ಪಾರದರ್ಶಕವಾಗಿ ಅದನ್ನ ಪ್ರಕ್ರಿಯೆ ಮುಂದುವರಿಸಬೇಕು. ಜೊತೆಗೆ ಜಾಬ್ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಜಾಬ್ ಕ್ಯಾಲೆಂಡರ್ ಯಾಕೆ ನಾವು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ವಿ ಅಂತಂದ್ರೆ, ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಈಗ RTO ಇಲಾಖೆ ಇರ್ಬೋದು, ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆದಾಯ ತೆರಿಗೆ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಈ ತರಕ್ಕೆ ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಿಪೇರ್ ಆಗಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಈಗ SDA, FDA, PSI, KAS ಇನ್ನಿತರ ಯಾವ್ದು ಹುದ್ದೆಗಳು ಇರ್ತಾವೋ, ಹುದ್ದೆಗೆಲ್ಲ ಕೋಚಿಂಗ್ಸ್ ಇರುತ್ತೋ, ಕೋರ್ಸಸ್, ಅದಕ್ಕೆ ನಿಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸುಲಭ ಆಗ್ತದೆ. ಇದರ ವತಿಯಿಂದ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಜ್ಯದ ರಾಜ್ಯಪಾಲರನ್ನ ಭೇಟಿಯಾಗಿ ನಡೀತಾ ಇರುವಂತಹ ಒಂದು ಏನಿದೆ ಮೋಸ, ಅವ್ಯವಸ್ಥೆ, ಭ್ರಷ್ಟಾಚಾರ, ಲಂಚದ ಕೂಪ, ಇದ್ರ ಬಗ್ಗೆ ತಿಳಿಸಿ ನ್ಯಾಯಯುತವಾದಿ, ಅಂದ್ರೆ ಯಾರೀಗ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ಸ್ಟಡೀಸ್ ಮಾಡ್ಕೊಂಡು ಹಗಲು ರಾತ್ರಿ ದುಡಿದು ನೀವು ಒಳ್ಳೆ ಮೆರಿಟ್ ಅಲ್ಲಿ ಬರ್ತಿರೋ ಅಂತವ್ರಿಗೆ ನ್ಯಾಯಯುತವಾಗಿ ನೇಮಕಾತಿ ಆಗ್ಬೇಕು. ಎಲ್ಲೂ ಕೂಡ ಲಂಚ ವಹಿವಾಟು ಇರಬಾರ್ದು, ಭ್ರಷ್ಟಾಚಾರಕ್ಕೆ ಪಾಲಾಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಜೊತೆಗೆ KAS, ಬಹುತೇಕ ನಿಮ್ಗೆ ಗೊತ್ತಿರ್ಬೋದು, KAS ಎಕ್ಸಾಮ್ ಏನೀಗ ಒಂದು 2-3 years ಬಿಫೋರ್ KAS ಅಲ್ಲಿ ಒಂದು ಎಕ್ಸಾಮ್ ಮಾಡಿತ್ತು, ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಪೇಪರ್ ಲೀಕ್ ಆಗಿದ್ದು. ಅದ್ರ ವಿಚಾರವಾಗಿ ಕೂಡಲೇ CBI ತನಿಖೆ ಆಗ್ಬೇಕು. CBI ತನಿಖೆ ಆಗಿ ನ್ಯಾಯಯುತವಾಗಿ ಯಾರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಾರೋ ಅವ್ರಿಗೆ ಅವಕಾಶ ಸಿಗ್ಬೇಕು. ಇದೇ ತರಕ್ಕೆ ಬೇರೆ ಬೇರೆ ನಾವು ಒಂದು ಆಲೋಚನೆ ಇಟ್ಕೊಂಡು ಸಹಿ ಸಂಗ್ರಹಣ ಅಭಿಯಾನ ಅಂತೇಳಿ, ಉದ್ಯೋಗಾಂಕ್ಷಿಗಳ ಸಹಿ ಸಂಗ್ರಹಣ ಅಭಿಯಾನ ಅಂತೇಳಿ ಕರ್ನಾಟಕಾದ್ಯಂತ ನಾವು 1 ಲಕ್ಷಕ್ಕೂ ಅಧಿಕ ಸಹಿಗಳನ್ನ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಸಹಿ ಸಂಗ್ರಹಣೆ ಮಾಡಿಕೊಂಡು ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಯನ್ನು ಭೇಟಿಯಾಗಿ ಇದ್ರ ವಿಚಾರವಾಗಿ ತಿಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ಪಕ್ಕ ರಾಜ್ಯದ ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ, ಬಿಹಾರದಲ್ಲಿ ಏನ್ ಜಾಬ್ ಕ್ಯಾಲೆಂಡರ್ ಪ್ರಕ್ರಿಯೆ ನೇರವಾಗಿ ಆಗ್ತಾ ಇದೆಯೋ, ಅಂದ್ರೆ ಒಂದೇ ವರ್ಷದಲ್ಲಿ ಆಗ್ತಾ ಇದೆ, ಅದೇ ತರಕ್ಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ತರಕ್ಕೆ ಆಗ್ಬೇಕು, ನಮ್ಮ ರಾಜ್ಯದಲ್ಲಿ ಅದೇ ತರಕ್ಕೆ ಆಗ್ಬೇಕು ಅಂತೇಳಿ ನಮ್ಮ ಆಗ್ರಹ. ಈಗ ನಿಮ್ಗೆ ಒಂದು ಲಿಸ್ಟ್ ಕೊಡ್ತೀವಿ, ನೀವು ದಯವಿಟ್ಟು ಅದಕ್ಕೆ ನಿಮ್ಮ ಸಹಿ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು ಬರೆದು ನಮ್ಗೆ ಸಿಗ್ನೇಚರ್ ಮಾಡಿಕೊಡಿ. ಇದನ್ನ ತಗೊಂಡು ನಾವು ನಮ್ಮ ರಾಜ್ಯಪಾಲ, ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಅವ್ರಿಗೆ ನಾವು ಮನವರಿಕೆ ಮಾಡ್ತಾ ಇದೀವಿ. ಅದೇ ತರಕ್ಕೆ ನಾವು ಕರ್ನಾಟಕದಂತೆ ಮಾಡ್ತಾ ಇರುವಂತದ್ದು. ಈಗ ನಿಮ್ಮ ಅಕಾಡೆಮಿಗೆ ಭೇಟಿ ಕೊಟ್ಟಿದ್ವಿ, ಎಸ್ಪೆಷಲಿ ಇದು ವಿದ್ಯಾಮಾತ ಅಕಾಡೆಮಿ ಅಂತೇಳಿ. ನಾವು ಬಂದದ್ದೇ ಸ್ವಲ್ಪ ತಡ ಆಯ್ತು, ತೊಂದರೆ ಇಲ್ಲ, ನಾವು ಬೇಕಾದ್ರೆ ನಾಳೆ ಬೇಕಾದ್ರೆ ವಿಸಿಟ್ ಮಾಡ್ತೀವಿ, ನಿಮ್ಗೆ ಪೂರ್ತಿ ಮಾಹಿತಿ ಕೊಟ್ಟು ಇದ್ರ ವಿಚಾರವಾಗಿ ಅರಿವು ಮೂಡಿಸ್ತೀವಿ. ಸೊ ಈಗ ನಿಮ್ಗೆ ಒಂದು ಫಾರ್ಮ್ಯಾಟ್ ಕೊಡ್ತೀವಿ, ಈ ತರಕ್ಕೆ ನಿಮ್ಮ ಹೆಸರು ಮತ್ತೆ ಮೊಬೈಲ್ ಸಂಖ್ಯೆ, ನಿಮ್ಮ ಸಹಿ ಹಾಕಿ ನಮ್ಗೊಂದು ಸಿಗ್ನೇಚರ್ ಮಾಡಿ. ಲೈವ್ ಎಂಡ್ ಮಾಡಿ. ವಿದ್ಯಾಮಾತ ಅಕಾಡೆಮಿ ಕೊಡಿ, ಇತ್ತೀಚೆ ತಿರುಗಿಸಿ. ಸ್ನೇಹಿತರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವಿದ್ಯಾಮಾತ ಅಕಾಡೆಮಿ ಅಂತೇಳಿ. ಮೇಡಮ್, ಇದು MD ಹೆಸರೇನು? ಇದರ MD ಹೆಸರು ಭಾಗ್ಯಶ್ರೀ. ನಮ್ಗೆ ಭಾಗ್ಯಶ್ರೀ ಅನ್ನೋರು ನಮ್ಗೆ ಅವಕಾಶ ಮಾಡಿಕೊಟ್ರು, ಅನುಮತಿ ಕೊಟ್ರು. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಹುತೇಕ ಎಷ್ಟು ಜನ ಇದ್ದಾರೆ ಮೇಡಮ್ ಇಲ್ಲಿ ಮೆಂಬರ್ಸ್? 200 ಎಬೋ ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ನೀವು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗಿ ಅಂತ ನಮ್ಗೆ ಅನುಮತಿ ಕೊಟ್ರು. ತುಂಬಾ ಧನ್ಯವಾದ ಅವ್ರಿಗೆ. ಸಾಧ್ಯ ಇದ್ರೆ ನಾಳೆ ಕೂಡ ನಾವು ಭೇಟಿ ಕೊಡ್ತೇವೆ, ಅದಕ್ಕೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಈಗ ಮೊಬೈಲ್ ಹಾಕ ತಿಳಿಸಿ, ಸಹಿ ಮಾಡಿ ತಿಳಿಸಿ, ಸ್ಟೂಡೆಂಟ್ಸ್ ತೋರಿಸಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವೇನ್ ಹೇಳ್ತೀರಿ? ಇದು ಒಳ್ಳೇದಾ ಕೆಟ್ಟದ, ಹೇಗೆ? ಈಗ ನಾವು ಮಾಡ್ತಾ ಇರುವಂತ ಹೋರಾಟ ಏನಿದೆಯೋ, ನಿಮ್ಮ ಬೆಂಬಲ ಉಂಟಾ ಅದಕ್ಕೆ? ಈಗ ನಾವು ಮಾಡ್ತಾ ಇರುವಂತದ್ದು ಒಳ್ಳೇದು ಅನಿಸ್ತಾ ಇದೆಯಾ ನಿಮ್ಗೆ? ಈಗ ನಿಮ್ಗೆ ಗೊತ್ತೇ ಇದೆ, ಕಳೆದ ಬಾರಿ ದಾವಣಗೆರೆಯಲ್ಲಿ ನೆನ್ನೂ ಕೂಡ ಪಾಪ ಒಬ್ಬರಿಗೆ ಏನೋ ನಿಮ್ಮ ವಿದ್ಯಾರ್ಥಿ ಅಕಾಡೆಮಿ ಯಾವುದೋ ಒಂದು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರನ್ನ ಪೊಲೀಸ್ನವರು ಎಳ್ದಾಡ್ಕೊಂಡು ಹೋಗಿ ಅವ್ರನ್ನ ಜೀಪ್ನಲ್ಲಿ ಹಾಕೊಂಡು ಹೋಗಿ ಅವ್ರಿಗೆ ಅವಮಾನ ಮಾಡ್ತಾರೆ, ಏನೋ ಬೇರೆ ತರಕ್ಕೆ ಕೇಸ್ ಎಲ್ಲ ಮಾಡ್ತಾರೆ. ಸೊ ಸಿಂಗಲ್ ಆಗಿ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಯುವಕರು ಯುವತಿಯರು ಇದೆಲ್ಲ ಹೋರಾಟ ಮಾಡ್ತಿದ್ದಾರೆ.
ನಾವು ನಮ್ಮ ಪಕ್ಷದ ವತಿಯಿಂದ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇದೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಲಂಚದ ಅವತಾರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಲಂಚದ ₹1 ಲಂಚ ಇರದೆ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದ ಒಂದು ಪಾರದರ್ಶಕವಾದ ಆಡಳಿತ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರುವಂತದ್ದು. ಅದರ ಸಲುವಾಗಿ ಇದೊಂದು ನಮ್ಗೊಂದು ಭಾಗ. ಹಾಗಾಗಿ ವಿದ್ಯಾರ್ಥಿಗಳನ್ನ, ಯುವಕ ಯುವತಿಯರನ್ನ, ಉದ್ಯೋಗಾಂಶಗಳನ್ನ ಭೇಟಿಯಾಗಿ ಅವ್ರಿಗೆ ಏನ್ ಡಿಮ್ಯಾಂಡ್ ಇದೆ ಅದನ್ನ ನೆರವೇರಿಸಿಕೊಡುವಂಥದ್ದು. ಈಗ ನಿಮ್ಮ ಡಿಮ್ಯಾಂಡ್ ಹೆಚ್ಚಿನ ಅಂಶ ಏನಿರುತ್ತದೆ, ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಓದಿಸ್ತಿದ್ದಾರೆ, ನೀವು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಘನತೆ ಗೌರವದಿಂದ ಬೆಳೀಲಿ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಮ್ಮ ಶ್ರಮದ ತೆರಿಗೆ ಹಣ ಪೋಲಾಗಬಾರ್ದು, ಅದು ಪ್ರತಿಯೊಂದಕ್ಕೂ ನ್ಯಾಯಯುತವಾಗಿ ಬಳಕೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತದ್ದು. ಹಾಗಾಗಿ ನೀವು ಅದಕ್ಕೆ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಏನಾದ್ರೂ ವಿರುದ್ಧವಾಗಿ ಹೋರಾಟ ಇದೆ ತಿಳಿಸ್ಕೊಡ್ತೀನಿ ನಿಮ್ಗೆ, ನೀವು ಪ್ರಜೆಯಲ್ಲಿ ಪಾಲ್ಗೊಂಡು ಪಾಲುದಾರರಾಗಿ ತೋರಿಸ್ತಾರೆ. ಏನಾದರೂ ಕ್ವಶನ್ ಇದ್ರೆ ಡೌಟ್ ಇದ್ರೆ ಯಾವ್ದಾದ್ರು Actually, one time we said on the exam, upstart related. Some student selection ಆಗಿದೆ. Okay, interview level ಗೆ ಹೋಗುವ interview ಅಲ್ಲಿ ಈಗ exam ಅಲ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫೈನಲ್ ಈಗ ಡಿಗ್ರಿ ಏನಿರುತ್ತೆ ಅದರಲ್ಲಿ ಏನಂದ್ರೆ GPS ಅದು ಬರುತ್ತೆ, ಸಾರಿ CGPT ಅದರ ಬರುತ್ತೆ, ಮತ್ತು ಮಾರ್ಕ್ಸ್ ಬೇಸ್ ಇರ್ತದೆ. ಅದು ಮಾರ್ಕ್ಸ್ ಬೇಸ್ ಅಲ್ಲೇ ಬೇಕು ಅಂತ ಹೇಳಿ ಅವರ ಸೆಲೆಕ್ಷನ್ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಆ ರೀಸನ್ ಈಗ ಮೊದಲು ಕಲಿತವರಿಗೆ ಮಾರ್ಕ್ಸ್ ಬೇಸ್ ಇರುತ್ತೆ, ಈಗ ಕಾಮೆಂಟ್ ಬೇರೆ ಇರುತ್ತಲ್ಲ, ಅದು ಮೊದಲು ಕಲಿತವರಿಗೆ ಏನಾದ್ರೆ ಈಗ ಕಲಿತವರಿಗೆ ಬೇಡ ಇಲ್ಲ. ಅದೇ ಆಗ್ತಿರೋದು ಮೇಡಮ್. ಈಗ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗಾಂಶಗಳಿಗೆ ಆಗ್ತಿರೋ ತೊಂದರೆನೇ ಅದು. ಆ ಪರ್ಟಿಕ್ಯುಲರ್ ಒಂದು ರೀಸನ್ ಅನ್ನು ಇಟ್ಕೊಂಡು ಅವರನ್ನ ಕ್ವಾಲಿಫೈ ಮಾಡಿದ್ದಾರೆ. ಹೌದು, ಅದೇ ತರ ನಾವು ಡಿಮಾಂಡ್ ಮಾಡ್ತಾ PGP ನಾವೆಲ್ಲ ಇವಾಗ PGP ಕಾಮೆಂಟ್ ಇಲ್ಲ, ಅವರಿಗೆ ಮಾರ್ಕ್ಸ್ ಬೇಸಿಸಲ್ಲೇ ಬೇಕು. ಅದೆಲ್ಲ ಅವರು ಕಾಲೇಜಿಂದ ಫಿಕ್ಸ್ ಮಾಡಿ ಒಂದು ಮಾರ್ಕ್ಸ್ ಅನ್ನು ಹೆಚ್ಚಿಗೆ ಬರೆದು ಕೊಟ್ಟಿದ್ದಾರೆ. ಅದಾಗಲ್ಲ, ಅದರ ಬ್ಯಾಕ್ ಸೈಡ್ ಅಲ್ಲಿ ಆ ಮಾರ್ಕ್ಸ್ ಕಾಮೆಂಟ್ ಅಲ್ಲ. ನೀವು ಹೇಳ್ತಾ ಇರೋದು ಎಕ್ಸಾಮ್ ಮೆರಿಟ್ ಲಿಸ್ಟ್ ಅಲ್ಲಿ ಬರೋದಲ್ಲ, ಮಾರ್ಕ್ಸ್ ಬೇಸಿಸ್ ಇಂಟರ್ವ್ಯೂ ಈ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಅವರನ್ನ ಸೆಲೆಕ್ಷನ್ ಲಿಸ್ಟ್ಗೆ ಆಡ್ ಮಾಡ್ತಾರೆ. ಅಲ್ಲ, ಅದನ್ನೇ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ. ಏನಂತ ಹೇಳಿದಾಗ ನೀವು ಮೊದಲೇ ಘೋಷಣೆ ಮಾಡ್ಬೇಕು, ಮೊದಲೇ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ನಿಮ್ದು ಹೇಗೆ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡ್ಬೇಕು. ಮಾಡ್ತಾ ಇದ್ದೇವೆ ಏನಂತ ಹೇಳಿದಾಗ ನೋಡಿ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಈಗ ನಿಮ್ಮ ಮಕ್ಕಳು ಯಾರೇ ಇಲ್ಲ ಇದ್ದಾರೆ ಅವರು ನೋಡಿ ಪ್ರಾಮಾಣಿಕವಾಗಿ ಶ್ರಮಪಟ್ಟು ದಿನದ ಎಷ್ಟು ಗಂಟೆ, 12 ಗಂಟೆನಾ 16 ಗಂಟೆನಾ 15 ಗಂಟೆನಾ ಎಷ್ಟು ಓದ್ಕೊಂಡು ಅಂತೇಳಿ ನಿಮ್ಮಲ್ಲಿ ಒಂದು ನೀವು ಆಕಾಂಕ್ಷಿಗಳಾಗ್ತೀರಿ. ತಳಮಟ್ಟದಲ್ಲಿ ನಿಮ್ಗೆ ಈ ತರ ಮೋಸ ಆದಾಗ ನಿಮ್ಮ ಆಕಾಂಕ್ಷೆ ಅದು ಕಳೆದು ಹೋಗ್ತದೆ, ಕಡಿಮೆ ಆಗ್ತದೆ. ಅದಕ್ಕೆ ಅವಕಾಶ ಸರ್ಕಾರ ಕೊಡಬಾರ್ದು. ಈ ವ್ಯವಸ್ಥೆ ಯಾರು ಮಾಡ್ಬೇಕು? ಸರ್ಕಾರ ಮಾಡ್ಬೇಕು. ಏನಂತ ಹೇಳಿದ್ರೆ ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗಾದ್ರೆ ನೀವು ಕಷ್ಟಪಟ್ಟು ಬರೆಯೋರಿಗೆ ಏನು ಇದು? ಈಗ ನಮ್ದು ಆಶೆ ಏನಂತ ಹೇಳಿದಾಗ ನೋಡಿ, ಈ ಆಡಳಿತ ವ್ಯವಸ್ಥೆ ಸರಿಯಾಗಬೇಕಾದ್ರೆ ಯಾರು ಎಕ್ಸಿಕ್ಯೂಟಿವ್ ಅಂತ ಹೇಳಿ ಹೇಳ್ತೇವೆ ನಾವು, ಅಧಿಕಾರಿ ವರ್ಗ ಪ್ರಾಮಾಣಿಕರು ಬೇಕು. ಪ್ರಾಮಾಣಿಕರು ಎಲ್ಲಿಂದ ಬರ್ತಾರೆ? ಪ್ರಾಮಾಣಿಕವಾಗಿ ಸಿಲೆಕ್ಷನ್ ಆದಾಗ ಮಾತ್ರ, ಇಲ್ಲದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಬರುವುದಿಲ್ಲ. ಈಗ ನೋಡಿ, ಅಲ್ಲಿ ಏನಂತ ಹೇಳಿದಾಗ ಲಂಚ ಕೊಟ್ಟು ಬಂದವ ಏನು ಹೇಳ್ತಾನೆ, ನಾನು ಲಂಚ ಕೊಟ್ಟಿದ್ದೇನೆ, ನಾನೊಂದು ಇಷ್ಟು ಲಂಚ ಕೊಟ್ಟರೆ ಇಷ್ಟು ಲಂಚ ಮಾಡಿಯೇ ಹೋಗ್ಬೇಕಂತೇಳಿ ಆ ಉದ್ದೇಶದಲ್ಲೇ ಬರ್ತಾರೆ. ಈಗ ನೀವೇನು, ನಾನು ಈ ಕರ್ನಾಟಕ ಇಲ್ಲ ಭಾರತಕ್ಕೆ ಸೇವೆ ಕೊಡ್ಬೇಕು, ಒಳ್ಳೆ ರೀತಿಯಿಂದ ಸೇವೆ ಕೊಡ್ಬೇಕು ಅಂತೇಳಿ ನೀವು ಬರ್ತೀರಿ ಜನರಿಗೆ. ಆಗ ಈ ವ್ಯವಸ್ಥೆ ಸರಿ ಇಲ್ಲದಾಗ ಈ ನಮ್ಮ ಆರಿಸುವಂತ ಸಿಲೆಕ್ಷನ್ ಮಾಡುವಂತ ವ್ಯವಸ್ಥೆ ಸರಿಯಾಗ್ಬೇಕು. ಈ ತರ ಆಗ್ಬಾರದು, ಕರ್ನಾಟಕದಲ್ಲಿ ಆಗ್ಬಾರದು ಅಂತೇಳಿ ನಾವು ಈ ತರ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ನಿರುತ್ಸಾಹ ಆಗ್ಬಾರದು, ಅವರಿಗೆ ನಾವು ಉತ್ಸಾಹ ತುಂಬಬೇಕು. ವಿದ್ಯಾರ್ಥಿಗಳು ಈಗ ನೋಡಿ, ನಾವು ಈ ವ್ಯವಸ್ಥೆ ಏನು ಮೊದಲಿಂದ ಇದೆ, ಇನ್ನು ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ತಲೆಯೊಳಗೆ ಹುಳ ಓದದ್ದು ಉಂಟಲ್ಲ, ಈ ಸೀನಿಯರ್ ಆಫೀಸರ್ ಯಾರೇ ಇರ್ಬೋದು, ಈ ಭ್ರಷ್ಟಾಚಾರಿ ಅಧಿಕಾರಿ ಇರ್ಬೋದು, ಅಲ್ಲ ನಮ್ಮ ಇದು ಯಾರು ಪಕ್ಷದವರು ಯಾರೇ, ಎಲ್ಲರೂ ಭ್ರಷ್ಟ ಅಂತ ಹೇಳ್ಬೇಕಾಗ್ತಿಲ್ಲ. ಯಾರು ಭ್ರಷ್ಟಾಚಾರಿ ಇದ್ದಾರೆ, ಈ ಒಂದು ಭ್ರಷ್ಟಾಚಾರಿ ನಿಮಗೆ ಗೊತ್ತಿರ್ಬೋದು, ಒಂದು ಬುಟ್ಟಿಗೆಯಲ್ಲಿ ಟೊಮೆಟೊ ಇರ್ತದೆ, ಟೊಮೆಟೊ 1-2 ಇದಾದಾಗ ಕೊಳೆತು ಹೋದಾಗ ನಾವು ಅದನ್ನ ಅಲ್ಲಿಗೆ ಬಿಟ್ರೆ ಎಲ್ಲ ಬುಟ್ಟಿ ಟೊಮೆಟೊ ಏನಾಗ್ತದೆ, ಹಾಳಾಗ್ತದೆ. ಅದನ್ನು ತೆಗೆದು ಮೊದಲು ಬಿಸಾಡಬೇಕು. ಅದನ್ನೇ ನಾವು ಈಗ ಮಾಡ್ತಾ ಇದ್ದೇವೆ. ನಮ್ಮ ಯೋಚನೆ, ನಮ್ಮ ಕಲ್ಪನೆ ಏನಂತ ಹೇಳಿದ್ರೆ, ಯಾರು ಭ್ರಷ್ಟ ಇದ್ದಾರೆ ಅವರನ್ನು ಹೊರಗಡೆ ಆಗ್ಬೇಕು. ನಿಮ್ಮಂತ ಇನ್ನು ಮುಂದಕ್ಕೆ ಬೆಳೆಯುವಂತ ಯುವಜನರು ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಒಳ್ಳೆ ವ್ಯವಸ್ಥೆಗೆ ಬರಬೇಕು. ಆ ಫೌಂಡೇಶನ್ ನಾವು ಮಾಡಿಕೊಡ್ಬೇಕು. ಯಾಕಂತ ನೀವೀಗ ನಾಳೆ ಆಯ್ಕೆಗೆ ಹೋದ್ರು ಅಂತ ವಾತಾವರಣ ನಿಮ್ಗೆ ಸಿಗ್ಬೇಕು. ಅಂತದ್ದು ವಾತಾವರಣ ಸಿಗದಿದ್ದರೆ
ನಿಮ್ಗೆ ಶುರುವಿಗೆ ಉತ್ಸಾಹ ಇರ್ತದೆ, ಮತ್ತೆ ನೀವು ಕೂಡ ಆತರ ಆಗ್ತದೆ. ಆತರ ವ್ಯವಸ್ಥೆ ಆಗಿದೆ. ಎಷ್ಟೋ ಜನ ಪ್ರಾಮಾಣಿಕರು ಇದ್ದವರು ಕೂಡ, ಮತ್ತೆ ನಿಮಗೆ ಗೊತ್ತಿರಬಹುದು ಎಷ್ಟೋ ಜನ ಈ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈ ರಾಜೀನಾಮೆ ಕೊಟ್ಟವರು ಇದ್ದಾರೆ. ಮುಖ್ಯವಾಗಿ ನಮ್ಮ ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರಬಹುದು DC ಸೆಂಥಿಲ್ ಅಂತ ಹೇಳಿದ್ದವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಯಾಕೆ? ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ರಾಜಕೀಯ ವ್ಯವಸ್ಥೆ, ಅಂತ ವ್ಯವಸ್ಥೆ. ಈಗ ನೋಡಿ, ನೀವು ಇಲ್ಲಿ ಬಂದಿದ್ದೀರಿ, ಇಲ್ಲಿ ನಿಮ್ಗೆ ಏನ್ ಬೇಕು? ಕಲಿಯುವಂತ ವಾತಾವರಣ ಬೇಕು, ಸ್ಟಡಿ ಎನ್ವೈರ್ಮೆಂಟ್. ಆ ಎನ್ವೈರ್ಮೆಂಟ್ ಈ ವಿದ್ಯಾಸಂಸ್ಥೆಯವರು ಮಾಡಿಕೊಟ್ಟು ಮಾತ್ರ ನೀವು ಕಲಿಲಿಕ್ಕೆ ಆಗ್ತದೆ. ಇಲ್ಲಿ ಅಂತ ವಾತಾವರಣ ಇಲ್ಲ ಇದ್ದರೆ ನೀವು ಸ್ಟಡಿ ಮಾಡ್ಲಿಕ್ಕೆ ಬಂದವರು ಕೂಡ ಸ್ಟಡಿ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಇದನ್ನು ಈಗ ನಮ್ದು ಇವತ್ತಿದ್ದೇ ಪ್ಲಾನ್ ಅಂತ ಹೇಳಲ್ಲ, ಮುಂದಿನ ಎಷ್ಟೋ ವರ್ಷಗಳಿಗೆ ನೀವು ಎಷ್ಟು ವರ್ಷ ಸರ್ವಿಸ್ ಕೊಡ್ತೀರಾ, ಎಷ್ಟು ವರ್ಷ ಅಲ್ಲಿಯವರೆಗೂ. ಅದರ ನಂತರ ನೋಡಿ, ಮುಂದಕ್ಕೆ ಹೋದವರು ಹೇಗಿರ್ತಾರೆ ಅದನ್ನು ನೋಡ್ಕೊಂಡು ಹಿಂದಕ್ಕೆ ಬಂದವರು ಕೂಡ ಕಲಿತಾರೆ, ಹೌದಲ್ವಾ? ಅದಕ್ಕೆ ನಾವು ಈ ಒಂದು ಅಭಿಯಾನ ಮಾಡ್ತಾ ಇದ್ದೇವೆ. ಮತ್ತೆ ನೆಕ್ಸ್ಟ್ ಯಾವ್ದು ಬೇರೆ? ಸರಿ, ಓಕೆ, ಎಂಡ್ ಮಾಡಿ.